ಓಂ ನಮಃ ಶಿವಾಯ. ಯೋಗ ಬಂಧುಗಳಿಗೆ ಇವತ್ತಿನ ವಿಷಯವೇನೆಂದರೆ, ನಾವು ಯಾವ ರೀತಿ ಯೋಗ ಶಿಕ್ಷಕರಾಗಬೇಕು, ಯೋಗ ಶಿಕ್ಷಕರಾದ ಮೇಲೆ ಏನೆಲ್ಲ ಅಧ್ಯಯನವನ್ನು ಮಾಡಬೇಕು, ಹಾಗೆ ಯೋಗದ ಪರಿಕಲ್ಪನೆ ಏನು, ಯೋಗವನ್ನು ಹೇಗೆ ಪ್ರಾರಂಭ ಮಾಡುವುದು, ಹೇಗೆ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವುದು, ಹೇಗೆ ಯೋಗ ಶಿಕ್ಷಕರಾಗುವುದರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಬಂಧುಗಳೇ, ನೀವು ಏನಾದರೂ ಯೋಗ ಶಿಕ್ಷಕರಾಗಬೇಕಾದರೆ ಮೊದಲಿಗೆ ಪಾತಾಂಜಲಿ ಯೋಗ ಸೂತ್ರವನ್ನು ಅಧ್ಯಯನ ಮಾಡಬೇಕು. ಅಲ್ಲಿಂದನೇ ಪ್ರಾರಂಭವಾಗುವುದು ಅತ ಯೋಗ ಅನುಶಾಸನಂ. ಅತಯೋಗ ಅನುಶಾಸನಂ. ಅನುಶಾಸನ ಅಂದರೆ ಏನಪ್ಪ ಅಂತಂದರೆ ಈ ರೀತಿ ಇರಬೇಕು ಅಂತಕ್ಕಂಥದ್ದು, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಅಂತ ಹೇಳಿ ಕರಿತೀವಿ ನಾವು ಅದನ್ನು. ಯಾರೇ ಒಬ್ಬ ಯೋಗ ಶಿಕ್ಷಕರು ಇರಬೇಕಾದರೆ ಗುರು ಶಿಷ್ಯ ಪರಂಪರೆಯ ಮೂಲಕ ಅವರು ಯೋಗವನ್ನು ಸಾಧನೆ ಮಾಡಬೇಕು. ಗುರುಮುಖೇನ ಯೋಗವನ್ನು ಅಧ್ಯಯನವನ್ನು ಮಾಡಬೇಕು. ಇದಕ್ಕೆ ನಾನು ಒಂದು ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ, ಉದಾಹರಣೆಗೆ. ಈಗ ನಾವು ಏನಾದರೂ ರೋಡಲ್ಲಿ ಕಾರನ್ನು ವಿದೌಟ್ ಅಂದರೆ ಕಲಿದನೇ ನಾವು ಕಾರನ್ನು ಓಡಿಸೋಕ್ಕೆ ಆಗಲ್ಲ. ಹಾಗಾಗಿ ಅದಕ್ಕೊಬ್ಬ ಡ್ರೈವಿಂಗ್ ಸ್ಕೂಲ್ ಇರುತ್ತೆ, ಅಥವಾ ಯಾರಾದರೂ ಗುರುಗಳು ಇರ್ತಾರೆ. ಅಂಥವ್ರ ಮುಖೇನ ನಾವೇನು ಮಾಡ್ತೀವಪ್ಪ ಅಂತಂದ್ರೆ ಕಾರನ್ನು ಕಲಿಯುವ ಅಭ್ಯಾಸವನ್ನು ಮಾಡ್ತೀವಿ. ಹಾಗೆ ಅಭ್ಯಾಸದ ನಂತರ ಏನು ಮಾಡ್ತೀವಿ, ರೂಲ್ಸನ್ನು ಫಾಲೋ ಮಾಡಬೇಕು. ಕಾರ್ ಓಡ್ಸೋಕ್ಕೆ ಬರುತ್ತೆ ಅಂತೇಳಿ ರೂಲ್ಸ್ ಬ್ರೇಕ್ ಮಾಡೋಕ್ಕಾಗತ್ತಾ? ನಮಗೆ ಆಗಲ್ಲ. ಹಾಗಾಗಿ ಆ ಕಾರು ಎಲ್ಲಿ ಹೋಗಬೇಕು, ಯಾವ ಸೈಡ್ ಹೋಗಬೇಕು, ಲೆಫ್ಟಲ್ಲಿ ಹೋಗ್ಬೇಕಾ, ರೈಟಲ್ಲಿ ಹೋಗ್ಬೇಕಾ ಅಂತಕ್ಕಂಥದ್ದು ಮಾರ್ಗಸೂಚಿಗಳು ಇರ್ತಾವೆ. ಅದನ್ನು ನಾವು ಫಾಲೋ ಮಾಡಬೇಕು. ಹಾಗೆ ಯೋಗವು ಕೂಡ ಅಧ್ಯಯನ ಅದೇ ಥರ ನಾವು ಮಾಡಬೇಕು. ಪಾತಂಜಲಿ ಯೋಗ ಸೂತ್ರವನ್ನು ಓದ್ಕೋಬೇಕು. ಹಾಗೆ ಸಾಕಷ್ಟು ಗುರುಗಳ ಮುಖೇನ ನಾವೇನು ಮಾಡಬೇಕು ಅಂತಂದರೆ ಆಂತರಿಕವಾಗಿ ಮತ್ತು ಬಾಹ್ಯವಾಗಿ ಸಾಧನೆಯನ್ನು ಮಾಡಬೇಕು. ಪ್ರತಿನಿತ್ಯ ಪುಸ್ತಕಗಳ ಓದುವ ಅಭ್ಯಾಸವನ್ನು ನಾವು ಮಾಡ್ಕೋಬೇಕು. ಅಂದಾಗ ಮಾತ್ರ ನಾವು ಸಂಪೂರ್ಣವಾಗಿ ಒಬ್ಬ ಪರಿಪೂರ್ಣ ಯೋಗ ಶಿಕ್ಷಕ ಆಗಲು ಅರ್ಹರಾಗಿರುತ್ತೇವೆ. ಶ್ಲೋಕಗಳ ಅಧ್ಯಯನ ಮಾಡುವುದಾಗಿರ್ಬೋದು, ಇನ್ನೂ ಸಾಕಷ್ಟು ವಿಚಾರಗಳು. ಅಂದರೆ ಪ್ರತಿನಿತ್ಯ ನಾವು 4 ತಾಸು 5 ತಾಸು ಅಭ್ಯಾಸ ಮಾಡ್ತಾ ಇರಬೇಕು. ಪ್ರಾಕ್ಟಿಕಲ್ಲು, ಥಿಯರಿ ಈ ಥರ ಅಭ್ಯಾಸ ಮಾಡೋದ್ರಿಂದ ಒಬ್ಬ ಯೋಗ ಶಿಕ್ಷಕನಾಗಲು ಅವನು ಅರ್ಹನಿರುತ್ತಾನೆ. ಅದಕ್ಕೆ ಪಾತಂಜಲಿ ಯೋಗ ಸೂತ್ರದಲ್ಲಿ ಸಮಾಧಿ ಪಾದದಲ್ಲಿ ಅವರು ಹೀಗೆ ಹೇಳಿದರು, ಅತ ಯೋಗ ಅನುಶಾಸನಂ. ಇದರ ಬಗ್ಗೆ ನೀವು ಸಂಪೂರ್ಣವಾಗಿ ಪಾತಂಜಲಿ ಯೋಗ ಸೂತ್ರದಲ್ಲಿ ನಿಮಗೆ ದೊರೆಯುತ್ತದೆ. ಹಾಗಾಗಿ ಪಾತಂಜಲಿ ಯೋಗ ಸೂತ್ರವನ್ನು ಓದ್ಕೊಳ್ಳಿ. ಹರಿ ಓಂ ತತ್ಸತ್. ಓಂ ನಮಃ ಶಿವಾಯ.